ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ವಿಡಿಯೋ ಮಾಡೋ ಕಾರಣ ಈ ಟೊಮೊಟೊ ಭಾಳ ಚೆನ್ನಾಗಿದೆ. ಮೇಲ್ಗಡೆಯಿಂದ ಒಳಗಡೆ ಫುಲ್ಲು ಹುಳ ಇದೆ. ಎಷ್ಟು ಹುಳ ಇದೆ ಅಂದರೆ ನಿಜವಾಗ್ಲೂ ಸಣ್ಣ ಸಣ್ಣ ಹುಳ, ಕೆಲವೊಂದು ಹುಳ ಕಣ್ಣಿಗೆ ಕಾಣಲ್ಲ, ಆ ಥರ ಎಲ್ಲ ಇದ್ದಾವೆ. ಸೊ ನೋಡಿ ದಯವಿಟ್ಟು ಬಳಸಿ. ಎಲ್ಲರ ಮನೇಲೂ ಆಲ್ಮೋಸ್ಟ್ ಟೊಮೊಟೊ ಯೂಸ್ ಮಾಡ್ತೀರಾ ಅಲ್ವಾ? ಸೊ ಒಂದು ಸ್ವಲ್ಪ ಟೊಮೊಟೊ ಕುಯ್ಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ನೋಡಿ ಕುಯ್ಯಿರಿ. ಯಾಕೆಂದರೆ ಸಣ್ಣ ಸಣ್ಣ ಹುಳ ಇದ್ದಾವೆ. ನಾನು ತಂದಿರೋ ಟೊಮೊಟೊದಲ್ಲಿ ಸುಮಾರು ಹೀಗೆ ಆಗಿತ್ತು. ಈಗ ಬೇರೆ ಮಳೆ ಬರೋ ಕಾರಣ ತುಂಬ ಹುಳ ಬೀಳ್ತವೆ. ಸೊ ನಾವು ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿ ಟಕ ಅಂತ ಕಟ್ ಮಾಡಿ ಹಾಕ್ಬಿಡ್ತೀವಿ. ಸೊ ಆ ಥರ ಯಾವತ್ತೂ ಮಾಡಬೇಡಿ. ಸ್ವಲ್ಪ ಈ ಟೊಮೊಟೊ ಕಡೆ ಗಮನ ಕೊಡಿ. ಈ ಮಳೆ ಬರೋ ಟೈಮಲ್ಲೆಲ್ಲ ಭಾಳ ಹುಳ ಇರ್ತವೆ. ಸೊ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೆಂಗೆ ಹುಳ ಇದ್ದಾವೆ ಅಂತ. ಭಾಳ ಟೊಮೊಟೊ ನಮ್ಮ ಮನೇಲಿ ಹೀಗೆ ಆಗಿತ್ತು. ಆದರೆ ನಾನು ಒಂದು ವೀಡಿಯೋ ಮಾಡೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾನು ವೀಡಿಯೋ ಮಾಡೋಕ್ಕೆ ಒಂದು ಟೊಮೊಟೊನ ಕುಯ್ದು ನೋಡಿದೆ. ಬಟ್ ಚೆನ್ನಾಗೇ ಇತ್ತು ಮೇಲೆ, ಬಟ್ ಒಳಗಡೆ ಮಾತ್ರ ಫುಲ್ಲು ಹುಳ ಇತ್ತು. ಸೊ ದಯವಿಟ್ಟು ಎಲ್ಲರ ಮನೇಲೂ ಯೂಸ್ ಮಾಡ್ತೀರಾ ಟೊಮೊಟೊನ, ಆದರೂ ಒಂದ್ಸಲಿ ಜಾಗ್ರತೆಯಿಂದ ಯೂಸ್ ಮಾಡಿ. ನೋಡಿ, ಒಂದೇ ಒಂದು ಡಾಟ್ ಆಗಲಿ, ಒಂದೇ ಒಂದು ಕೊಳಕಾಗಲಿ ಏನೂ ಇಲ್ಲ ಟೊಮೊಟೊದೊಳಗೆ. ಮೇಲೆ ತುಂಬ ಚೆನ್ನಾಗಿದೆ, ಬಟ್ ಒಳಗಡೆ ನೋಡಿ ಎಷ್ಟು ಹುಳ ಇತ್ತು ಅಂತ ನಾನು ತೋರಿಸ್ದೆ ಅಲ್ವಾ. ದಯವಿಟ್ಟು ಈ ಥರ ಟೊಮೊಟೊ ಯೂಸ್ ಮಾಡೋರು ಸ್ವಲ್ಪ ನೋಡಿ, ಕೆಲ್ಸಕ್ಕೆ ಹೋಗೋರು ಒಂದು 5 ನಿಮಿಷ ಟೈಮ್ ಕೊಟ್ಟು ಅದನ್ನು ನೋಡಿ ಯೂಸ್ ಮಾಡಿ ಹಾಕಿ. ಯಾಕೆಂದರೆ ಮಕ್ಕಳು ಮನೇಲಿ ಎಲ್ಲರೂ ತಿಂತಾರೆ, ಮತ್ತು ಈಗ ಬರ್ತಾ ಇರೋ ಕಾಯಿಲೆಗಳು ಜಾಸ್ತಿ ಇದ್ದಾವೆ. ಸೊ ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿದೆ. ಸೊ ನೋಡ್ತಿದ್ರಲ್ಲ ಹೇಗಿದೆ ಅಂತೇಳಿ. ನಾನು ಮೇಲೆ ಎಲ್ಲನೂ ತೋರಿಸ್ದೆ. ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಬಾಯ್.